ನೀವು ಹೊರಗಡೆ ಈ ಬಸ್ ಸ್ಟ್ಯಾಂಡಲ್ಲೋ ಮಾಲಲ್ಲೋ ಎಲ್ಲೋ ಒಂದು ಕಡೆ ಇರ್ತೀರಾ. ಆಗ ನಿಮ್ಮ ಮೊಬೈಲಲ್ಲಿ ಚಾರ್ಜ್ ಖಾಲಿ ಆಗುತ್ತೆ. ಆಗ ಏನು ಮಾಡ್ತೀರಾ? ಸಡನ್ನಾಗಿ ಯಾವುದಾದ್ರು ಪ್ಲಗ್ ಪಾಯಿಂಟನ್ನು ಹುಡುಕಿ ಚಾರ್ಜ್ಗೆ ಹಾಕ್ತೀರಾ. ಆದರೆ ಇಂಥ ಚಾರ್ಜಿಂಗಿಂದನೇ ನಿಮ್ಮ ಮೊಬೈಲಲ್ಲಿರುವಂಥ ಡೇಟಾ ಕಳುವಾಗಬಹುದು. ಈ ಒಂದು ಫ್ರಾಡ್ಗೆ ಹೆಸರೇ ಜ್ಯೂಸ್ ಜಾಕಿಂಗ್. ಅಂದರೆ ನಿಮ್ಮ ಮೊಬೈಲ್ ಬಳಸ್ಕೊಂಡು ಆ ಮೊಬೈಲಲ್ಲಿರುವಂಥ ನಿಮ್ಮ ಡೇಟಾವನ್ನು ಕದಿಯೋದೇ ಜ್ಯೂಸ್ ಜಾಕಿಂಗ್. ಹಾಗಿದ್ರೆ ಈ ಜ್ಯೂಸ್ ಜಾಕಿಂಗ್ ಹೆಂಗೆ ನಡೆಯುತ್ತೆ ಅಂತ ನೋಡ್ತಾ ಹೋದರೆ, ಎಸ್ಪೆಷಲಿ ಪಬ್ಲಿಕ್ ಜಾಗದಲ್ಲಿ ನೀವು ಚಾರ್ಜಿಂಗ್ ಹಾಕಬೇಕಿದ್ರೆ ರೈಲ್ವೆ ಸ್ಟೇಷನ್ ಇರ್ಬೋದು, ಬಸ್ ಸ್ಟೇಷನ್ ಇರ್ಬೋದು, ಮಾಲ್ಗಳಿರ್ಬೋದು, ಈ ಥರ ಚಾರ್ಜ್ ಹಾಕೋದ್ರಿಂದ ನಿಮ್ಮ ಮೊಬೈಲಲ್ಲಿರುವಂಥ ನಿಮ್ಮ ಪರ್ಸನಲ್ ಡೇಟಾ ಇರ್ಬೋದು, ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇರ್ಬೋದು, ಅಥವಾ ಯಾವುದೇ ಥರದ ಒಂದು ಸೆನ್ಸಿಟಿವ್ ಪರ್ಸನಲ್ ಇನ್ಫಾರ್ಮೇಷನ್ ಇರ್ಬೋದು, ಎಲ್ಲವೂ ಕೂಡ ಹ್ಯಾಕರ್ಸ್ ಪಾಲಾಗುತ್ತೆ. ಹಾಗಾದರೆ ಯಾವ ಥರ ಈ ಒಂದು ಪ್ರಕ್ರಿಯೆ ಆಗುತ್ತೆ ಅಥವಾ ಈ ಒಂದು ಕ್ರೈಮ್ ಯಾವ ಥರ ನಡೆಯುತ್ತೆ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ, ಕೇಳಿ. ನೀವು ಕನೆಕ್ಟ್ ಮಾಡುವಂಥ ಚಾರ್ಜರ್ ಇರುತ್ತಲ್ಲ, ಸೊ ಆ ಚಾರ್ಜರಿಂದ ಹ್ಯಾಕರ್ಸ್ ನಿಮ್ಮ ಮೊಬೈಲ್ಗೆ ಮಾಲ್ವೇರನ್ನು ನುಗ್ಗಿಸ್ತಾರೆ. ಅಂದರೆ ಅದನ್ನು ಇನ್ಸರ್ಟ್ ಮಾಡ್ತಾರೆ. ಯಾವಾಗ ಹ್ಯಾಕರ್ಸ್ ಕಳಿಸುವಂಥ ಮಾಲ್ವೇರ್ ನಿಮ್ಮ ಮೊಬೈಲ್ ಎಂಟ್ರ್ ಆಗುತ್ತೋ ಆಗ ನಿಮ್ಮ ಮೊಬೈಲಲ್ಲಿರುವಂಥ ಡೇಟಾ ಇರ್ಬೋದು, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಇರ್ಬೋದು, ಅಥವಾ ಖಾಸಗಿ ಸೆನ್ಸಿಟಿವ್ ಇನ್ಫಾರ್ಮೇಷನ್ ನಾವೇನು ಕರಿತೀವಿ, ನಿಮ್ಮ ಪರ್ಸನಲ್ ವಿಡಿಯೋಸ್ ಇರ್ಬೋದು, ಫೋಟೋಸ್ ಇರ್ಬೋದು, ಎಲ್ಲವೂ ಕೂಡ ಅವರ ಪಾಲಾಗುತ್ತೆ. ಸೊ ಈ ಒಂದು ಮಾಲ್ವೇರ್ ಮುಖಾಂತರ ಅವರು ನಿಮ್ಮ ಮೊಬೈಲನ್ನು ಕಂಟ್ರೋಲ್ಗೆ ತಗೊಂಡು ಮೊಬೈಲಿರುವಂಥ ಅಷ್ಟು ಡೇಟಾವನ್ನು ಅವರು ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ. ಈ ರೀತಿ ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿರುವಂಥ ಅಷ್ಟು ಬ್ಯಾಲೆನ್ಸ್ ಇರ್ಬೋದು ಅಥವಾ ನಿಮ್ಮ ಸೆನ್ಸಿಟಿವ್ ಫೋಟೋಗಳಿರ್ಬೋದು, ಎಲ್ಲವೂ ಕೂಡ ಮಿಸ್ಯೂಸ್ ಆಗುತ್ತೆ. ಜೊತೆಗೆ ಬ್ಯಾಂಕ್ ಅಕೌಂಟ್ನ ಖಾಲಿ ಮಾಡುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಸೊ ಹಾಗಾಗಿ ಇಂಥ ಒಂದು ಮಾಲ್ವೇರಿಂದ ಯಾವ ರೀತಿ ಬಚಾವಾಗಬೇಕು ಅಥವಾ ಈ ಥರದ ಒಂದು ಸೈಬರ್ ಕ್ರೈಮಿಂದ ಅಥವಾ ಈ ಒಂದು ಫ್ರಾಡ್ನಿಂದ ಯಾವ ಥರ ನಮ್ಮನ್ನು ನಾವು ರಕ್ಷಿಸ್ಕೊಳ್ಬೇಕು ಅಂತ ನೋಡ್ತಾ ಹೋದರೆ, ನಿಮ್ಮ ಮೊಬೈಲ್ಗೆ ಬರುವಂಥ ಅನಾವಶ್ಯಕ ಲಿಂಕ್ಗಳನ್ನ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಅಕಸ್ಮಾತ್ ಏನಾದರೂ ನಿಮ್ಮ ಸಾಫ್ಟ್ವೇರ್ ಅಪ್ಡೇಟ್ ಇದ್ದರೂ ಕೂಡ ನೀವು ಸೆಟ್ಟಿಂಗ್ಸ್ಗೆ ಹೋಗಿ ನಿಮ್ಮ ಗೂಗಲ್ ಪ್ಲೇ ಸ್ಟೋರ್ ಅಥವಾ ಆ್ಯಪ್ ಸ್ಟೋರ್, ಇಲ್ಲಿಂದನೇ ನೀವು ನಿಮ್ಮ ಸೆಟ್ಟಿಂಗ್ಸನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಸಿಸ್ಟಮನ್ನು ಅಪ್ಡೇಟ್ ಮಾಡ್ಕೊಳ್ಬೋದು, ಸಾಫ್ಟ್ವೇರ್ ಅಪ್ಡೇಟ್ ಫಾರ್ ಎಕ್ಸಾಂಪಲ್. ಅದರ ಜೊತೆಗೆ ಎಲ್ಲೆಲ್ಲಿ ನೀವು ಚಾರ್ಜಿಂಗ್ಗೆ ಹಾಕ್ತಿರೋ ಅಂಥ ಜಾಗಗಳ ಬಗ್ಗೆ ನೀವು ಹುಷಾರಾಗಿರಿ. ಆದಷ್ಟು ಹೊರಗಡೆ ಚಾರ್ಜ್ ಹಾಕೋದನ್ನು ಅವಾಯ್ಡ್ ಮಾಡಿ. ಇದರ ಜೊತೆಗೆ ನೀವು ತುಂಬ ಇಂಪಾರ್ಟೆಂಟ್ ಆಗಿ ಗಮನಿಸಬೇಕಾದಂಥ ವಿಷಯ ಏನಪ್ಪ ಅಂತಂದರೆ, USB ಮೂಲಕ ನೀವು ಯಾವಾಗ ನಿಮ್ಮ ಮೊಬೈಲ್ನ ಚಾರ್ಜಿಂಗ್ ಹಾಕ್ತಿರೋ ಅಂಥ ಸಮಯ ತುಂಬ ಕೇರ್ಫುಲ್ಲಾಗಿ ನೀವಿರಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ನಿಮ್ಮ ಸಿಸ್ಟಮ್ ಅಂದರೆ ಮೊಬೈಲ್ ಸಿಸ್ಟಮ್ ಹ್ಯಾಕ್ ಆಗುತ್ತೆ, ನಿಮ್ಮ ಡೀಟೇಲ್ಸ್ ಕಂಡವರ ಪಾಲಾಗುತ್ತೆ. ಇದಕ್ಕಿಂತ ಬೆಸ್ಟ್ ಏನಪ್ಪ ಅಂತಂದರೆ ಪರ್ಸನಲೈಸ್ಡ್ ಪವರ್ ಬ್ಯಾಂಕ್ನ ಕ್ಯಾರಿ ಮಾಡುವಂಥ ಒಂದು ಅಭ್ಯಾಸವನ್ನು ಮಾಡ್ಕೊಳ್ಳಿ. ಮೊಬೈಲ್ ಚಾರ್ಜ್ ಕಮ್ಮಿ ಇದೆ, ಬ್ಯಾಟ್ರಿ ಕಮ್ಮಿ ಇದೆ ಅಂತಂದಾಗ ಆ ಒಂದು ಪವರ್ ಬ್ಯಾಂಕಿಂದ ನಿಮ್ಮ ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳಿ. ಜೊತೆಗೆ ಅಂದರೆ ಇದು ಬರೀ ಪಬ್ಲಿಕ್ ಪ್ಲೇಸಲ್ಲಿ ಚಾರ್ಜ್ ಹಾಕಿದ್ರೆ ಮಾತ್ರ ಆಗುವಂಥ ಒಂದು ಕಳ್ತನದ ಒಂದು ವಿಷಯ ಅಲ್ಲ. ಜೊತೆಗೆ ಬೇರೆ ಬೇರೆ ದಾರಿಗಳು ಕೂಡ ಇದ್ದಾವೆ. ಫ್ರೀ ವೈಫೈ ಸಿಕ್ತು ಅಂತ ಫ್ರೀ ವೈಫೈ ಯೂಸ್ ಮಾಡುವಾಗಲೂ ಕೂಡ ಹುಷಾರಾಗಿರಿ. ಯಾಕೆಂದರೆ ಫ್ರೀ ವೈಫೈ ಕೊಟ್ಟು ಅದರಿಂದ ಕೂಡ ಮಾಲ್ವೇರ್ ನುಗ್ಗಿಸುವಂಥ ಹ್ಯಾಕರ್ಸ್ ತಂತ್ರ ವರ್ಕೌಟ್ ಆಗುತ್ತೆ. ಹಾಗಾಗಿ ಫ್ರೀಯಾಗಿ ಸಿಗುತ್ತೆ ಅಂತ ಹೇಳಿ ಯಾವುದಕ್ಕೂ ಕೂಡ ನೀವು ಮಾರು ಹೋಗಬೇಡಿ. ಇದರಿಂದ ನಿಮ್ಮ ಮೊಬೈಲ್ ಕೂಡ ಸೇಫ್, ನಿಮ್ಮ ಪರ್ಸನಲ್ ಡೇಟಾ ಕೂಡ ಸೇಫ್. ಸೊ ಆದಷ್ಟು ಈ ರೀತಿಯಾದಂಥ ಸೈಬರ್ ಕ್ರೈಮ್ಗಳಿಂದ ನೀವು ಹುಷಾರಾಗಿರಿ ಅಂತ ಹೇಳ್ತಾ ಎಚ್ಚರ.